ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ನಾನು ಗೋಧಿ ನುಚ್ಚು ಅಥವಾ ಗೋಧಿ ಕಡಿಯಿಂದ ಮಾಡುವಂತಹ ಕಿಚಡಿ ಅಥವಾ ಬಿಸಿಬೇಳೆ ಬಾತ್ ಅನ್ನು ಮಾಡೋದು ತೋರಿಸ್ತೀನಿ. ಇಲ್ಲಿ ನಾನು 1 ಕಪ್ ಗೋಧಿ ಕಡಿ ಹಾಗೂ 1 ಕಪ್ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಹಾಗೆ ಇಲ್ಲಿ ತರಕಾರಿಗಳು ಬೇಕಾಗುತ್ತೆ. ಬೀನ್ಸು, ಆಲೂಗಡ್ಡೆ ಹಾಗೂ ಕ್ಯಾರೆಟ್ನ ತೊಗೊಂಡಿದ್ದೀನಿ ನಾನು. ಇಲ್ಲಿ ಫಸ್ಟು ನಾನು ತರಕಾರಿಗಳನ್ನು ಬೇಯಿಸ್ಕೊಳ್ತೀನಿ. ಈಗ ಒಂದು ಪಾತ್ರೆಯಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಕುದೀತಾ ಇರುವಾಗ ನಾನು ತರಕಾರಿಗಳನ್ನು ಹಾಕ್ಕೊಳ್ತೀನಿ. ಇದೊಂದು ಡಿಫ್ರೆಂಟ್ ಆಗಿರೋ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಇದು ತುಂಬ ಹೆಲ್ದಿ ಕೂಡ. ಟೇಸ್ಟ್ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಹೆಸರುಬೇಳೆ ಹಾಕಿ ಮಾಡೋದ್ರಿಂದ ಇಲ್ಲಿ ರುಚಿ ಹೆಚ್ಚಾಗಿರುತ್ತೆ. ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡಾಯಿತು. ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ, ತರಕಾರಿಗೆ ಉಪ್ಪು ಹಿಡಿಲಿ ಅಂತ ಹೇಳಿ. ಈಗ ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ತೊಳೆದಿಟ್ಕೊಂಡಿರೋಂಥ ಗೋಧಿ ಕಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತೊಳೆದಿಟ್ಕೊಂಡಿರೋ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1:3 ಪ್ರಮಾಣದಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ತೊಗೊಂಡಿರೋದ್ರಿಂದ 6 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 3 ವಿಸಿಲ್ಸ್ನ ತಗೊಳ್ತೀನಿ. ಇಲ್ಲಿ ನೋಡಿ ತರಕಾರಿ ಕೂಡ ಬೇಯ್ತಾ ಇದೆ. ಇದು ಗೋಧಿ ಕಡಿ ಮತ್ತು ಹೆಸರುಬೇಳೆ ತುಂಬ ಸಾಫ್ಟಾಗಿ ಬೇಯಬೇಕು. ಹಾಗಾಗಿ ನೀರು ಕೂಡ ಜಾಸ್ತಿ ಹಾಕಿದ್ದೀನಿ. ಹಾಗೆ 3 ವಿಸಿಲ್ಸ್ನ ತೆಗೆಸ್ಕೊಳ್ತೀನಿ. ನೆಕ್ಸ್ಟು ಒಗ್ಗರಣೆಗೆ ಸ್ವಲ್ಪ ಕರಿಬೇವು, 5 ಹಸಿಮೆಣಸು, 4 ಟೊಮ್ಯಾಟೊ, ಹಾಗೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಕಾಯಿ ತುರಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು ಬೇಕಾಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಕರಿಬೇವು ಹಾಗೆ ಹಸಿಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದ ನಂತರ ಟೊಮ್ಯಾಟೊನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟು ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ಇದಕ್ಕೆ ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಗ್ಗರಣೆಗೆ ನಾವು ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಹಾಗೂ ಗೋಧಿ ಕಡಿ ಹೆಸರುಬೇಳೆನ ಹಾಕಿ ಕುದಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ತರಕಾರಿನಲ್ಲೂ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೂ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಕೊನೆಗೆ ಮತ್ತೆ ರುಚಿ ನೋಡಿಕೊಂಡು ಮತ್ತೆ ನಾನು ಉಪ್ಪು ಸೇರಿಸ್ಕೊಳ್ತೀನಿ. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಕರಿಮೆಣಸಿನ ಪುಡಿ ಅಂತಾರಲ್ಲ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಆಗಿದೆ. ಇಷ್ಟಾದರೆ ಸಾಕು. ಈಗ ನಾನು ಬೇಯಿಸಿಟ್ಕೊಂಡಿರೋ ತರಕಾರಿನ ಇಲ್ಲಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ತರಕಾರಿನ ಸಪ್ರೇಟಾಗಿ ಹಾಗೆ ಗೋಧಿ ಕಡಿ ಮತ್ತು ಹೆಸರು ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಕಾದರೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಒಟ್ಟಿಗೆ ಕೂಡ ಬೇಯಿಸ್ಕೊಳ್ಬೋದು. ಇಲ್ಲಿ ನೆಕ್ಸ್ಟು ನಾನು ಹೆಸರು ಬೇಳೆ ಮತ್ತು ಗೋಧಿ ಕಡಿ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಹೆಸರು ಬೇಳೆ ಮತ್ತು ಗೋಧಿ ಕಡಿ ಇದೆಯಲ್ಲ, ಅದು ಸ್ವಲ್ಪ ದಪ್ಪ ಇರುತ್ತೆ. ಹಾಗಾಗಿ ಈ ತರಕಾರಿ ಜೊತೆಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕನ್ಸುತ್ತೆ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಇಲ್ಲಿ ಹೆಸರು ಬೇಳೆ ಹಾಕಿರೋದ್ರಿಂದ ಇದು ತಣ್ಣಗೆ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ಇಲ್ಲಿ ನೋಡಿ ಮತ್ತೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು. ಸ್ವಲ್ಪ ಇದನ್ನು ಗೂರಾಡ್ಕೊಳ್ತಾನೆ ಇರಬೇಕಾಗತ್ತೆ, ಇಲ್ಲಾಂದರೆ ಬುಡ ಹಿಡಿದ್ಬಿಡುತ್ತೆ. ನೋಡಿ, ನಾನು ಇಲ್ಲಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಕೂಡ ಮಾಡ್ಕೊಳ್ಬೋದು. ನೀವು ಸ್ವಲ್ಪ ದೊಡ್ಡ ಪಾತ್ರೆನಲ್ಲೇ ಮಾಡ್ಕೊಳ್ಳಿ. ನಾನು ಇಟ್ಕೊಂಡಿರೋದು ಸ್ವಲ್ಪ ಸಣ್ಣದಾಗ್ಬಿಟ್ಟಿದೆ. ತಕ್ಷಣವೇ ತಿಂತೀವಿ ಅಂದರೆ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದೇನು ಬೇಡ. ಈಗ ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮಾಡಿದ ತಕ್ಷಣ ತಿನ್ನಲ್ಲ, ಸ್ವಲ್ಪ ಲೇಟಾಗೆ ತಿಂತೀನಿ ಅನ್ನೋರು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅದು ಆಮೇಲೆ ನಿಧಾನ ಗಟ್ಟಿ ಆಗ್ತಾ ಬರುತ್ತೆ. ಇಲ್ಲಿ ನೆಕ್ಸ್ಟು ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಮತ್ತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಿಮಗೆ ಗೊತ್ತಾಗ್ತಿರ್ಬೋದು, ಕೆಳಗೆ ಗಟ್ಟಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಗೂರಾಡ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಬುಡ ಹಿಡಿದ್ಬಿಡುತ್ತೆ. ಬುಡ ಹಿಡಿದ್ಬಿಟ್ರೆ ರುಚಿನೇ ಕೆಟ್ಟೋಗುತ್ತೆ. ಈಗ ನಾನು ನೆಕ್ಸ್ಟು ನಿಂಬೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಗೆ ನಿಂಬೆಹಣ್ಣು ಹಾಕ್ಕೊಳ್ಬೇಕು. ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ಈಗ ರೆಡಿಯಾಗಿದೆ, ಸರ್ವ್ ಮಾಡೋಣ. ಬಿಸಿ ಬಿಸಿಯಾದ ಗೋಧಿ ಕಡಿಯ ಕಿಚಡಿ ಅಥವಾ ಗೋಧಿ ಕಡಿಯ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಇದೊಂದು ಹೊಸ ಥರದ ತಿಂಡಿ ಅಂತ ಹೇಳ್ಬೋದು. ನಿಮಗೂ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.